ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಾಗಿ ಇದನ್ನು ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಯಾರಿಗಿಷ್ಟ ಆಗಲ್ಲ ಹೇಳಿ? ಈ ರೀತಿಯ ಗರಿಗರಿಯಾಗಿರ್ತಕ್ಕಂಥ ಸ್ವೀಟ್ ಕಾರ್ನ್ ಪಕೋಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಪದಾರ್ಥಗಳೇನು ಬೇಕಾಗಿರೋದಿಲ್ಲ. ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಜೋಳವನ್ನು ನಾವು ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ಬೇಯಿಸ್ಕೊಂಡು ನಂತರ ಉಪಯೋಗಿಸ್ಕೋಬೇಕು. ಇದಕ್ಕೆ ಆಲ್ರೆಡಿ ಏನಾದರೂ ನಾವು ಜೋಳನ ಬೇಯಿಸಿಟ್ಕೊಂಡಿದ್ರೆ ತಿನ್ನೋದಕ್ಕೆ ಅದು ಹಾಗೆ ಮಿಕ್ಕಿದ್ರೆ ಅದರಿಂದ ಸಹ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ನಮ್ಮ ಮನೆಯಲ್ಲೂ ಜೋಳದ ತೆನೆಗಳನ್ನು ಬೇಯಿಸಿದ್ದೆ, ಸ್ವಲ್ಪ ತಿಂದಿದ್ರು, ಸ್ವಲ್ಪ ಹಾಗೆ ಉಳಿದಿತ್ತು. ಅದರಿಂದ ಈ ರೆಸಿಪಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ನೀಟಾಗಿ ಖಾಲಿ ಮಾಡಿಬಿಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ಗಂತೂ ಸಖತ್ತಾಗಿರತ್ತೆ. ಯಾರಾದರೂ ಮನೆಗೆ ಗೆಸ್ಟು ಬಂದಾಗ ಸಹ ಈ ರೆಸಿಪಿನ ಮಾಡಿಕೊಡಿ, ಸಖತ್ ಖುಷಿ ಪಡ್ತಾರೆ. ಇವಾಗ ನಾವು ಬೀಜನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಅಚ್ಚಕಾರದ ಪುಡಿಯನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು, ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಒಂದು 2 ಸ್ಪೂನು ಸೇರಿಸ್ಕೊಂಡು ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ಜೋಳದಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ನೀರಿಗೆ ಹಾಕಿ ತೆಗೆದಿರ್ತೀವಲ್ವ, ಅದರಿಂದ ಮೊದಲಿಗೆ ನೀರೇನು ಸೇರಿಸೋಕ್ಕೆ ಹೋಗಬೇಡಿ. ಕೈಯಿಂದನೇ ನೀಟಾಗಿ ಇದನ್ನೆಲ್ಲ ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಸೇರಿಸ್ಕೊಂಡು ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಯಾವ ರೀತಿ ಕಲಿಸ್ಕೊತೀವೋ ಆ ರೀತಿ ಕಲಿಸ್ಕೋಬೇಕು. ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ಒಂದೇ ಸತಿ ಸೇರಿಸೋಕ್ಕೆ ಹೋಗಬೇಡಿ. ಇವಾಗ ನಾವು ಇದಕ್ಕೆ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ. ಎಣ್ಣೆನ ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಂಡು ಪಕೋಡನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಸೇರಿಸ್ಕೊಬಿಡೋಣ. ಇದನ್ನು ಹಾಕಿದ ತಕ್ಷಣ ಕಲಸೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಆದಮೇಲೆ ಇದು ಗಟ್ಟಿಯಾಗ್ತಾ ಬರುತ್ತೆ. ಆವಾಗ ಇದನ್ನು 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರತ್ತೆ. ಯಾವಾಗೂ ಸ್ವೀಟ್ ಕಾರ್ನನ್ನು ಸಲಾಡ್ ಮಾಡ್ಕೊತಾ ಇರ್ತೀವಿ, ಇಲ್ಲ ಅಂದರೆ ಜೋಳನ ಬೇಯಿಸಿ ಹಾಗೆ ತಿಂತಾ ಇರ್ತೀವಿ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ನಮಗೆ ಎಷ್ಟು ಪಕೋಡ ಬೇಕೋ ಅಷ್ಟು ಪಕೋಡಗಳನ್ನು ಒಂದರ ನಂತರ ಒಂದು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಪಕೋಡ ರೆಡಿಯಾಗಿಬಿಡುತ್ತೆ. ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ. ಮನೆಯಲ್ಲಿ ಒಂದು ಸ್ವೀಟ್ ಕಾರ್ನ್ ಇದ್ದರೆ ಸಾಕು, ಮನೆ ಮಂದಿಗೆಲ್ಲ ಸಾಕಾಗತ್ತೆ. ಅಷ್ಟೊಂದು ಪಕೋಡಗಳನ್ನು ರೆಡಿ ಮಾಡ್ಕೋಬಹುದು. ತುಂಬ ಗರಿಗರಿಯಾಗಿ ಸಖತ್ತಾಗಿ ಬಂದಿರತ್ತೆ. ಹಾಗೆ ತಟ್ಟೆ ಫುಲ್ ಖಾಲಿ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರತ್ತೆ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಸಹ ತುಂಬ ಈಸಿಯಾಗಿದೆ. ನಂಗೆ ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಇದನ್ನು ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.